ಇವತ್ತು ನಮ್ಮ ಆಫೀಸ್ ಟೀಮ್ ಎಲ್ಲ ಸೇರ್ಕೊಂಡು ಒಂದು ಟಿ ಬುಕ್ ಮಾಡ್ಕೊಂಡು ಉಡುಪಿ ಕಡೆ ಟ್ರಿಪ್ ಹೋಗ್ತಾ ಇದೀವಿ. ಇನ್ನ ನೆಲಮಂಗಲ ಹೈವೇ ಹತ್ತಕ್ಕಿಲ್ಲ ಆಗ್ಲೇನೆ ನಮ್ಮ ಟೀಮ್ ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು. 50 ಕಿಲೋಮೀಟರ್ ಸಹ ಹೋಗ್ಲಿಲ್ಲ ಆಗ್ಲೇ ನಮ್ಮ ಟೀಮ್ಗೆ ಬ್ರೇಕ್ ಬೇಕಾಗಿತ್ತು. ಊಟ ಮಾಡೋಣ ಅಂತ ನಿಲ್ಸಿದ್ರೆ ಅಲ್ಲಿ ನಮ್ಮ ಟಿಎಲ್ ಎಲ್ಲಾರ್ಗು ಕೈ ತೂತಲ್ದೆ ಬಾಯ್ ತೂತ್ನೆ ಕೊಟ್ಬಿಟ್ರು. ಈ ತರ ಟಿಎಲ್ ಯಾವ ಕಂಪ್ನಿನಲ್ಲಿ ಸಿಗ್ತಾರೆ ಹೇಳಿ? ಪುಣ್ಯ ಮಾಡಿರ್ಬೇಕು ಅನ್ಕೊಳ್ಳಿ. ಹೈವೇ ನಲ್ಲಿ ನಮಗೆ ಕಾಂಪಿಟೇಷನ್ ಕೊಡೋದಕ್ಕೆ ಇನ್ನೊಂದು ಟಿ ರೆಡಿ ಆಗಿತ್ತು. ನಾವೇ ಮಸ್ತಾಗಿ ಎಂಜಾಯ್ ಮಾಡ್ತಾ ಇದೀವಿ ಅನ್ಕೊಂಡ್ರೆ ಆ ಟಿ ನಲ್ಲಿ ಹುಡುಗಿರಂತೂ ಇನ್ನೂ ಮಸ್ತಾಗಿ ಎಂಜಾಯ್ ಮಾಡ್ತಾ ಇದ್ರು. ನಮ್ ಡ್ರೈವರ್ ಅಣ್ಣ ಆ ಡ್ರೈವರ್ಗಿಂತ ತುಂಬಾನೇ ಚೆನ್ನಾಗಿ ಓಡಿಸ್ಕೊ ಬಂದ್ರು. ಎಲ್ರು ಟ್ರಿಪ್ ನ ಎಂಜಾಯ್ ಮಾಡ್ತಾ ಇದ್ರೆ ಇಲ್ಲಿ ನಮ್ಮ ಪಂಕಜ್ ಸತ್ ಬಿದ್ದಿರೋ ಶವದ ತರ ಮಲ್ಕೊಂಡಿದ್ದಾನೆ ನೋಡಿ. ಕಣ್ಮುಚ್ಚಿ ಕಣ್ತೆಗೆಯಷ್ಟರಲ್ಲಿ ಉಡುಪಿ ಬಂದಾಯ್ತು. ಒಬ್ಬೊಬ್ರು ಒಂದೊಂದ್ ದಿಕ್ಕಲ್ಲಿ ಹೇಗ್ ಮಲಗಿದಾರೆ ನೋಡಿ ನಮ್ಮ ಟೀಮ್ ಎಲ್ಲ. ರಾತ್ರಿ ಎಲ್ಲ ಡ್ಯಾನ್ಸ್ ಮಾಡಿ ಎಲ್ಲಾರು ಸುಸ್ತಾಗಿ ಪಾಚ್ಕೊಬಿಟ್ಟಿದ್ದಾರೆ. ಉಡುಪಿಗೆ ಬಂದಾದ್ಮೇಲೆ ವಾಟರ್ ಆಕ್ಟಿವಿಟೀಸ್ ಮಾಡೋಣ ಅಂತ ಹೇಳಿ ಕೆಮ್ಮನ್ಗುಂಡಿಗೆ ಬಂದ್ವಿ. ನಮ್ಮ ಟೀಮ್ ಎಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ಹತ್ರ ಹೋಗಿ ಕಯಾಕಿಂಗ್ ಮಾಡೋಣ ಅಂತ ಹೇಳಿ ಸೀದಾ ಟಿಕೆಟ್ಸ್ ನ ತಗೊಂಡು ಮ್ಯಾಂಗ್ರೋವ್ ಫಾರೆಸ್ಟ್ ಹತ್ರ ಹೋದ್ವಿ. ಹೋಗೋ ದಾರಿನಲ್ಲಿ ಕ್ರೇಜಿ ವ್ಯೂ ಪಾಯಿಂಟ್ಸ್ ಇತ್ತು. ಆ ಗ್ರೀನರಿ, ಆ ವಾಟರ್ ಅದನ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು. ಕಯಾಕಿಂಗ್ ಮಾಡೋ ಟೈಮಲ್ಲಿ ಫಿಶ್ ಸಿಕ್ತು ಅಂತ ನಮ್ಮ ದರ್ಶನ್ ಬಾಯಲ್ ಹಾಕೊಳ್ಳೋದಕ್ಕೆ ರೆಡಿ ಆಗ್ಬಿಟ್ಟಿದ್ದ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೀರಲ್ಲಿ ತುಂಬಾನೇ ಎಂಜಾಯ್ ಮಾಡ್ತಾ ಕಯಾಕಿಂಗ್ ಮಾಡ್ಕೊಂತ ಸ್ವಿಮ್ ಮಾಡ್ಕೊಂಡು ಮತ್ತೆ ವಾಪಸ್ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬಂದ್ವಿ. ಅಲ್ಲಿ ನಮ್ಮ ಟಿಎಲ್ ಅಂತೂ ಎಂಜಾಯ್ ಮಾಡ್ತಾ ಕೂತಿದ್ರು. ಇದೆ ಚಾನ್ಸ್ ಅಂತ ಹೇಳಿ ಆಫೀಸ್ ಅಲ್ಲಿ ನಮ್ಮನ್ನ ಗೋಳೈಕೊಂತಾರೆ, ಈಗ ನಾವು ನಿಮ್ಮನ್ನ ಗೋಳೈಕೊಂತೀವಿ ಅಂತ ಸರಿಯಾಗಿ ಗೋಳ್ನ ಕೊಟ್ವಿ. ಇಲ್ಲಿಂದ ಕುಂದಾಪುರಕ್ಕೆ ಹೋಗಿ ಕುಂದಾಪುರ ಎಲ್ಲ ಒಂದು ರೌಂಡ್ ಇಟ್ಕೊಂಡು ಅಲ್ಲೇನೆ ಟಿಫನ್ ನ ಮುಗಿಸ್ಕೊಂಡು ನೆಕ್ಸ್ಟ್ ಸೀದಾ ಬಂದಿದ್ದೇನೆ ನಾವು ಮಾಡಿದಂತಹ ಹೋಮ್ ಸ್ಟೇಗೆ. ನಾವು ಮಾಡಿದಂತಹ ಹೋಮ್ ಸ್ಟೇ ಹಿಂದೆನೆ ಬೀಚ್ ಇದೆ. ಅಲ್ಲೆಲ್ಲ ಹೋಗಿ ಸ್ವಲ್ಪ ಹೊತ್ತು ಬೀಚ್ ನ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ರಿಟರ್ನ್ ಹೋಮ್ ಸ್ಟೇಗೆ ಬಂದು ನೀಟಾಗಿ ಫ್ರೆಶ್ ಆಗಿ ನಾವೇ ಪ್ರಿಪೇರ್ ಮಾಡಿದಂತಹ ಲಂಚ್ ನ ತಿನ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೇನೆ ಕಾಪು ಲೈಟ್ ಹೌಸ್ ಬೀಚ್ ಗೆ. ಅಲ್ಲೇ ಇದ್ದಂತಹ ಕಲರ್ ಅಕ್ಕಿಗಳನ್ನ ನೋಡ್ಕೊಂಡು ಗಾಳಿಪಟ ಆರಿಸ್ಕೊಂಡು ಬೀಚ್ ಅಲ್ಲಿ ಒಳ್ಳೆ ಸನ್ಸೆಟ್ ವ್ಯೂ ನ ಎಂಜಾಯ್ ಮಾಡಿದ್ವಿ. ಇನ್ನೇನು ಸನ್ಸೆಟ್ ಮುಗೀತು, ಹೋಮ್ ಸ್ಟೇಗೆ ಹೋಗೋಣ ಅನ್ನೋಷ್ಟ್ರಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಿಂದ ಉಡುಪಿವರೆಗೂ ಬೈಕ್ ರೈಡ್ ನ ಮಾಡ್ಕೊಂಡು ಬಂದಿರುವಂತಹ ನಮ್ಮ MV ಬ್ರೋ ಸಿಕ್ಕಿದ್ರು. ರೈಡ್ಸ್ ಬಗ್ಗೆ, ಬೈಕ್ಸ್ ಬಗ್ಗೆ, ಕಂಟೆಂಟ್ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಅವ್ರಿಗೆ ಬಾಯ್ ಹೇಳ್ತಾ ನೆಕ್ಸ್ಟ್ ನಾವು ಹೋಮ್ ಸ್ಟೇಗೆ ರಿಟರ್ನ್ ಆದ್ವಿ. ರಾತ್ರಿ ಡಿನ್ನರ್ಗೆ ನಾವೇ ಕುಕ್ ಮಾಡ್ಕೋತಾ ಜೊತೆಗೆ ಡ್ಯಾನ್ಸು ಸಾಂಗ್ಸು ಎಲ್ಲ ಆಡ್ಕೊಂಡು ಹಾಗೆ ಬೀಚ್ ಹತ್ರ ಹೋಗಿ ಫೈರ್ ಕ್ಯಾಂಪ್ ನ ಹಾಕೊಂಡು ರಾತ್ರಿ 3 ಗಂಟೆವರೆಗೂ ಜಾಲಿ ಮಾಡ್ಕೊಂತ ಕೂತಿದ್ವಿ. ಈ ಟ್ರಿಪ್ ನನ್ನ ಲೈಫ್ ಅಲ್ಲಿ ದಿ ಬೆಸ್ಟ್ ಟ್ರಿಪ್ ಆಗಿತ್ತು. ನೆಕ್ಸ್ಟ್ ಡೇ ಏನಾಯ್ತು ಅಂತ ನೆಕ್ಸ್ಟ್ ವಿಡಿಯೋ ನಲ್ಲಿ ಹೇಳ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಮ್ಯಾಕ್ಸಿ. ಸ್ವಲ್ಪ ಇಕ್ಕಿಸ್ಕೊಳ್ಳಿ.